ಇವತ್ತು ಯುದ್ಧ ಮಾಡೋದಾದರೆ ಟ್ರಂಪು, ಇರಾನಿನ ಮುಖ್ಯಸ್ಥ ನೇತನ್ಯಾಹು ಇಂಥವ್ರು ಯುದ್ಧ ಮಾಡಲಿ, ಜನಗಳನ್ನ ಯಾಕೆ ಬಲಿ ಕೊಡ್ತೀರಿ? ಜಗತ್ತಿನಲ್ಲಿ ಯುದ್ಧ ಅನ್ನೋದಿದೆಯಲ್ಲ, ಅದು ಭಾಳ ಸರ್ವನಾಶ ಮಾಡುವಂಥದ್ದು. ಇರೋದೇ ಒಂದು ಭೂಮಿ ನಮಗೆ. ಈ ಭೂಮಿಯನ್ನು ಕಳ್ಕೊಳ್ಳೋದಕ್ಕೆ ಈ ಯುದ್ಧ ಅನ್ನುವಂಥದ್ದು ಎಂಥ ಒಂದು ಅಪಾಯಕಾರಿಯಾದಂಥ ವಾತಾವರಣವನ್ನು ಸೃಷ್ಟಿ ಮಾಡುತ್ತೆ ಅನ್ನೋದನ್ನು ನೋಡಬೇಕು. ಅಮೆರಿಕ ಮತ್ತು ಇಸ್ರೇಲ್ ದೇಶಗಳು ಇರಾನ್ ದೇಶದ ಮೇಲೆ ಮಾಡ್ತಾ ಇರುವ ದಾಳಿ ಇರ್ಬೋದು, ಅಥವಾ ಇಸ್ರೇಲ್ನವರು ಗಾಜಾ ಪಟ್ಟಿಯ ಮೇಲೆ, ಪ್ಯಾಲೆಸ್ತೈನ್ ಮೇಲೆ ಮಾಡಿರುವ ದಾಳಿ ಇರ್ಬೋದು. ಎಷ್ಟು ಜನ ಮಕ್ಕಳನ್ನು ಕೊಂದಿದೆ, ವಯಸ್ಸಾದವ್ರನ್ನ, ಮಹಿಳೆಯರನ್ನು, ಎಲ್ಲರನ್ನೂ ಸರ್ವನಾಶ ಮಾಡೋಕ್ಕೆ ಹೊರಡ್ತಾ ಇರೋದಿದೆಯಲ್ಲ, ಇದು ಅತ್ಯಂತ ಅಮಾನವೀಯವಾದ್ದು. ಇರಾನ್ ಮೇಲಿನ ಅಮೆರಿಕ ಮತ್ತು ಇಸ್ರೇಲ್ನ ಈ ಆಕ್ರಮಣ ಅಥವಾ ಯುದ್ಧ ಏನಿದೆ, ಇದು ಇವತ್ತು ಅತ್ಯಂತ ಒಂದು ಸಂಕ್ಲಿಷ್ಟವಾದಂಥ ಸನ್ನಿವೇಶಕ್ಕೆ ಬಂದು ನಿಂತುಬಿಟ್ಟಿದೆ. ತಕ್ಷಣಕ್ಕೆ ಯುದ್ಧ ವಿರಾಮ ಘೋಷಣೆ ಆಗಿದೆ. ಅದರಲ್ಲಿ ಭಾಳ ಮುಖ್ಯವಾಗಿ ಪಾಕಿಸ್ತಾನದ ಮೂಲಕ ಮಾತುಕತೆ ನಡೆದಿದೆ ಅಂತೇಳಿ ಹೇಳಲಾಗ್ತಾ ಇದ್ದರೂ ಕೂಡ ಅಸಲಿಗೆ ಇರಾನನ್ನು ಈ ಸೀಸ್ ಫೈರ್ಗೆ ಒಪ್ಕೊಳ್ಳುವಂಥ ರೀತಿಯಲ್ಲಿ ಮಾಡುವಂಥದ್ರಲ್ಲಿ ಚೀನಾದ ಪಾತ್ರ ಭಾಳ ಪ್ರಮುಖವಾದದ್ದು. ಚೀನಾನೇ ಭಾಳ ಮುಖ್ಯವಾದಂಥ ಪಾತ್ರ ಇದರಲ್ಲಿ ನಿರ್ವಹಿಸಿದೆ ಅನ್ನೋದನ್ನು ಗಮನಿಸಬೇಕು. ಭಾರತದ ಒಳಗಡೆಯಲ್ಲಿ ಭಾಳ ಮುಖ್ಯವಾಗಿ ಇವತ್ತಿರ್ತಕ್ಕಂಥ BJP ನೇತೃತ್ವದ ಮೋದಿ ಸರ್ಕಾರ ಏನಿದೆ, ಇದು ಪೂರ್ತಿಯಾಗಿ ನಮ್ಮ ಪಾರಂಪರಿಕವಾದಂಥ, ಚಾರಿತ್ರಿಕವಾದಂಥ ನಮ್ಮ ಪಾತ್ರ ಮತ್ತು ನಿಲುವೇನಿದೆ ಅದಕ್ಕೆ ತದ್ವಿರುದ್ಧವಾದಂಥ ನಿಲುವುಗಳನ್ನು ತೊಗೊಂಡ್ಬಿಟ್ಟಿದೆ. ಇದು ಭಾರತದ ಸಾರ್ವಭೌಮತೆಗೆ ಮತ್ತು ಸ್ವಾವಲಂಬನೆಗೆ ಭಾಳ ಅನಾಹುತಕಾರಿಯಾದಂಥ ನಿಲುವು, BJP ನಿಲುವು. ಇದಕ್ಕೆ ಇನ್ನೊಂದು ಮುಖ್ಯವಾದಂಥ ಕಾರಣ ಏನಂತಂದರೆ, ಅಮೇರಿಕದ ಕಿರಿಯ ಪಾಲುದಾರನಾಗಿ ಇವತ್ತು ಭಾರತ ಪರಿವರ್ತನೆ ಆಗಿದೆ BJP ಸರ್ಕಾರದ ನೇತೃತ್ವದಲ್ಲಿ. ಯಾವತ್ತೂ ಕೂಡ ನಾವು ಅಮೇರಿಕದ ನಿಲುವುಗಳಿಗೆ ಬೆಂಬಲ ಇದ್ದಂಥವರಲ್ಲ, ಸಂಬಂಧ ಇರ್ತಿತ್ತು. ಆದರೆ ಇವತ್ತು ಪೂರ್ತಿ ಅಮೇರಿಕದ ಎಲ್ಲ ದುಷ್ಕೃತ್ಯಗಳಿಗೆ, ದುರಾಕ್ರಮಣಗಳಿಗೆ ಭಾರತ ಕೂಡ ಪಾಲುದಾರ ಅನ್ನುವಂಥ ರೀತಿಯಲ್ಲಿ BJP ಸರ್ಕಾರ ಬದಲಾಗಿಬಿಟ್ಟಿದೆ, ಭಾರತವನ್ನು ಬದಲಾಯಿಸಿಬಿಟ್ಟಿದೆ. ಇದು ಅಪಾಯಕಾರಿ ಅಂತ ಇದು.